ಆಪ್ಕಿ ಅದಾಲತ್ನಲ್ಲಿ ಎಐಎಂಐಎಂನ ಪ್ರೆಸಿಡೆಂಟ್ ಅಸದುದ್ದೀನ್ ಓವೈಸಿ ಅವರ ಮೇಲೆ ಇರುವ ಆರೋಪವೆಂದರೆ ಇವರೊಬ್ಬರು ಆಕ್ಸಿಡೆಂಟಲ್ ಪೊಲಿಟಿಷಿಯನ್ ಎಂಬುದು. ಓವೈಸಿ ಸಾಹೇಬ್ರೆ, ಇದು ನಿಜನಾ? ನಿಮಗೆ ರಾಜಕೀಯಕ್ಕೆ ಬರೋದಕ್ಕೆ ಇಷ್ಟ ಇರಲಿಲ್ಲ, ನೀವೊಬ್ರು ಕ್ರಿಕೆಟರ್ ಆಗೋದಕ್ಕೆ ಇಷ್ಟಪಟ್ಟಿದ್ರಿ, ನೀವು ಒಳ್ಳೆ ಫಾಸ್ಟ್ ಬೌಲರ್ ಆಗಿದ್ರಿ. ಜೀವನದಲ್ಲಿ ಎಲ್ಲವನ್ನೂ ನಿರ್ಧಾರ ನೀವು ಮಾಡಲ್ವಲ್ಲ, ನಿರ್ಧಾರ ಮಾಡೋನು ಮೇಲಿರೋನು. ಆಗ ಯುವಕನಾಗಿದ್ದಾಗ ಒಂದು ಆಸೆ ಇತ್ತು ನನಗೆ, ಕ್ರಿಕೆಟರ್ ಆಗಬೇಕು ಅಂತ. ಆಗ ಕೆಲವರು ಹಿರಿಯರು ಏನು ಹೇಳಿದ್ದು ಅಂದರೆ, ಶಿಕ್ಷಣ ಮುಂದುವರಿಸು, ತರಬೇತಿ ಪಡ್ಕೊ ಅಂತ. ಅದಕ್ಕೆ ನಾವು ನಮ್ಮ ವಾಲಿದವ್ರ ಮಾತನ್ನ ಕೇಳಿದ್ವಿ. ಆಮೇಲೆ ತಾಲೀಮ್ ಮಾಡೋದಕ್ಕೆ ಅಂತ ಹೋದೆ. ನಿಮಗೆ ನೆನಪಿದ್ಯಾ, ಒಂದು ಮ್ಯಾಚಲ್ಲಿ ನೀವು 6 ವಿಕೆಟ್ ತೊಗೊಂಡಿದ್ರಿ? ಅದು ಉಸ್ಮಾನಿಯಾ ಯೂನಿವರ್ಸಿಟಿ ಮತ್ತು ಬ್ಯಾಂಗ್ಳೂರು ಯೂನಿವರ್ಸಿಟಿಯ ಇಂಟರ್ ವಾರ್ಸಿಟಿಯ ಫೈನಲ್ ಆಗಿತ್ತು. ಉಸ್ಮಾನಿಯಾ ಯೂನಿವರ್ಸಿಟಿ ಗ್ರೌಂಡಲ್ಲಿ ನಾನು ಉಸ್ಮಾನಿಯಾ ಯೂನಿವರ್ಸಿಟಿ ಕಡೆ ಓಪನಿಂಗ್ ಬೌಲರ್ ಆಗಿದ್ದೆ. ಸೊ ಮ್ಯಾಚಲ್ಲಿ 6 ವಿಕೆಟ್ ತೆಗೆದೆ. ಹಾಗೆ ಅಪೋಸಿಟ್ ಬೆಂಗಳೂರು ಯೂನಿವರ್ಸಿಟಿಯಿಂದ ವೆಂಕಟೇಶ್ ಪ್ರಸಾದ್ ಅವರು ಓಪನಿಂಗ್ ಬೌಲರ್ ಆಗಿ ಬಂದರು. ಅವ್ರಿಗೆ 1-2 ವಿಕೆಟ್ ಸಿಕ್ತು ಅನ್ಸುತ್ತೆ. ಅವರು ಸೌತ್ ಝೋನ್ ಯೂನಿವರ್ಸಿಟಿಯಿಂದ ಸೆಲೆಕ್ಟ್ ಆಗಿ ಬಂದಿದ್ರು. ಸೊ ಅದೇ ಕೊನೆ. ಆಮೇಲೆ ಕ್ರಿಕೆಟ್ ಕನಸು ಅಲ್ಲಿಗೆ ಮುಗ್ದೋಯ್ತು. ಕ್ರಿಕೆಟ್ಗೆ ತುಂಬಾನೇ ನಷ್ಟ ಆಯಿತು, ಒಬ್ಬ ಒಳ್ಳೆ ಫಾಸ್ಟ್ ಬೌಲರ್ನ ಮಿಸ್ ಮಾಡ್ಕೊಂಡ್ವಿ. ಇಲ್ಲ, ನನಗೆ ಉಪಯೋಗ ಆಯಿತು ಆ್ಯಕ್ಚುಲಿ. ಏನು ಅಂತ ಹೇಳೋಕ್ಕಾಗಲ್ಲ. ನೋಡಿ, ಆಟದಲ್ಲಿ ಕ್ರಿಕೆಟಲ್ಲಿ ಏನಾಗ್ತಿತ್ತೋ ಗೊತ್ತಿಲ್ಲ, ಬಟ್ ನನ್ನ ಜೊತೆ ಎಷ್ಟು ಜನ ಪ್ಲೇಯರ್ಸ್ ಇದ್ರೋ ಅವರೆಲ್ಲ ಮಾಷಾಲ್ಲ ಒಳ್ಳೆ ಪ್ಲೇಯರ್ಸ್ ಆಗಿದ್ರು, ಒಳ್ಳೆ ಬ್ಯಾಟ್ಸ್ಮನ್ಗಳಾಗಿದ್ರು, ಒಳ್ಳೆ ಬೌಲರ್ಸ್ ಆಗಿದ್ರು. ಬಟ್ ಈ ಜೀವನ ಅನ್ನೋದೇನಿದೆ, ಈ ಪ್ರಯಾಣದಲ್ಲಿ ಯಾರ್ಯಾರನ್ನ ಎಲ್ಲೆಲ್ಲಿ ಕರ್ಕೊಂಡೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ನೀವು ಲಾಯರ್ ಆಗಬೇಕು ಅಂತ ಅನ್ಕೊಂಡಿದ್ರಿ? ವಕೀಲ ಆಗಬೇಕು ಅಂತ ಲಂಡನ್ನಲ್ಲಿ LLB ಮುಗಿಸ್ಕೊಂಡೆ. ಆಮೇಲೆ ಲಿಂಕಿನ್ಸಿನಲ್ಲಿ ಬಾರ್ 8 ಲಾ ಮಾಡಿದೆ. US ಹೋಗ್ಬಿಟ್ಟು ಆಮೇಲೆ LLM ಮಾಡಬೇಕು ಅಂತ ಅನ್ಕೊಂಡೆ. ನಮ್ಮ ತಂದೆಯವ್ರು ಹೇಳಿದ್ರು ಬ್ಯಾರಿಸ್ಟ್ರಿ ಮಾಡು ಅಂತ. ಅದನ್ನು ಮುಗಿಸ್ದೆ. ಅವ್ರ ಆಶೀರ್ವಾದದಿಂದ ಅದು ಮುಗೀತು. ನನಗದು ಒಳ್ಳೇದನ್ನಿಸ್ತು. ಆದರೆ ನಮಗ್ ಗೊತ್ತಿರೋ ಪ್ರಕಾರ ನೀವೊಬ್ಬ ಬುದ್ಧಿವಂತ ವಿದ್ಯಾರ್ಥಿ ಆಗಿದ್ರಿ. ನೀವು ಮೆಕ್ಡೊನಾಲ್ಡ್ಸಲ್ಲಿ ಕೆಲಸ ಮಾಡಿದ್ರಿ, ಮತ್ತೆ ಆಕ್ಸ್ಫರ್ಡ್ನ ಸ್ಟೋರಲ್ಲಿ ಕೂಡ ಕೆಲಸ ಮಾಡಿದ್ರಿ. ಖಂಡಿತ ಈ ಕೆಲಸನ ಪ್ರತಿಯೊಬ್ರು ಮಾಡ್ತಾರೆ, ನಾನೊಬ್ನೇ ಅಂತಲ್ಲ, ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಕೆಲಸ ಮಾಡ್ತಾರೆ. ಈಗ ನನ್ನ ಹತ್ರ ಒಂದು ಫೋಟೋ ಇದೆ, ಅದನ್ನ ನಾನು ಜನಗಳಿಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ನೀವು ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ರಿ ಅಂತ. ಈಗ ನಾನು ಹಾಗಿಲ್ಲ. ನೀವ್ ಈಗ್ಲೂ ಕೂಡ ಹ್ಯಾಂಡ್ಸಮ್ ಆಗಿದ್ದೀರಾ, ಆದ್ರೆ ರಾಜಕೀಯಕ್ಕಾಗಿ ಈಗ ಟೋಪಿ, ಗಡ್ಡ, ಸ್ಕಾರ್ಫ್, ಪೈಜಾಮ ಹಾಕೋತಿದ್ದೀರಾ. ಇಲ್ಲ, ಇದು ರಾಜಕೀಯಕ್ಕೋಸ್ಕರ ಅಂತೂ ಅಲ್ವೇ ಅಲ್ಲ. ಇದು ನಮ್ಮ ಹೈದರಾಬಾದ್ನ ಒಂದು ಪದ್ಧತಿ ಅಷ್ಟೇ. ನಾನಿದ್ರಲ್ಲಿ ತುಂಬಾನೇ ಕಂಫರ್ಟಬಲ್ ಆಗಿದ್ದೀನಿ. ಇದನ್ನ ರಾಜಕೀಯಕ್ಕೋಸ್ಕರ ಅಂತೂ ಹಾಕೋತಾ ಇಲ್ಲ. ಆದ್ರೆ ನೀವು ರಾಜಕೀಯಕ್ಕೆ ಬಂದಿದ್ದಾದ್ರೂ ಹೇಗೆ? ನಾನು 1994ರಲ್ಲಿ ವಾಪಸ್ ಬಂದಾಗ, ಆ ಸಮಯದಲ್ಲಿ ನಮ್ಮ ತಂದೆಯವರು ಮತ್ತೆ ಪಾರ್ಟಿಯ ದೊಡ್ಡ ದೊಡ್ಡ ವ್ಯಕ್ತಿಗಳು ನನಗೆ ಹೇಳಿದ್ದೇನು ಅಂದರೆ, ನೋಡು, ರಾಜಕೀಯದಲ್ಲಿ ವಿದ್ಯಾವಂತರ ಅವಶ್ಯಕತೆ ಇದೆ, ಮತ್ತೆ ಅಲ್ಲ ನಿನಗೆ ಆ ಒಂದು ವರ ಕೊಟ್ಟಿದ್ದಾರೆ, ನೀನು ಬಾ ಪಾರ್ಟಿ ಒಳಗಡೆ ಸೇರ್ಕೋ, ಕೆಲಸ ಮಾಡು ಅಂತ ಹೇಳಿದ್ರು. 94ರಲ್ಲಿ ನನ್ನ ಎಲೆಕ್ಷನ್ಗೆ ನಿಂತಾಗ ನಮ್ಮ ಪಾರ್ಟಿಯಿಂದ ಒಬ್ಬರೇ MLA ಗೆದ್ದಿದ್ದು, ಸಿಂಗಲ್ MLA ಆಗಿದ್ರು. ಸೊ ಅವ್ರು 5 ವರ್ಷ ತುಂಬಾ ಕಷ್ಟಪಡಬೇಕಾಗಿತ್ತು. ಆಮೇಲೆ 94ರಲ್ಲಿ MLA ಆಗಿದ್ರು. ಆಮೇಲೆ 96ಅಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು. ನಿಮಗೂ ಈ ವಿಷಯ ಗೊತ್ತಿರಬೇಕು, 98ಅಲ್ಲಿ ಇನ್ನೊಂದು ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು, 99ನಲ್ಲಿ ಮತ್ತೊಂದು ಬಂತು. ಸೊ ಆಗೇನಾಯಿತು ಅಂದರೆ, ಆಗ ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ನಾನು ಪ್ರಯಾಣದ ತಿಂಗಳಲ್ಲಿ ಹುಟ್ಟಿದ್ದೆ. ನಮ್ಮಮ್ಮ ಯಾವಾಗಲೂ ಹೇಳೋರು, ನೀನು ಮನೇಲಿ ಇರೋದೇ ಇಲ್ಲ ಅಂತ. ನಾನು ಹೇಳ್ತಿದ್ದೆ, ಅಮ್ಮ ನನ್ನ ಪ್ರಯಾಣದ ತಿಂಗಳಲ್ಲಿ ಹುಟ್ಟಿಸ್ಬಿಟ್ಟು ಹೀಗೆ ಹೇಳ್ತೀಯಲ್ಲ ಅಂತ. ಸೊ ಇದರಿಂದ ನನ್ನ ರಾಜಕೀಯದ ಪ್ರಯಾಣ ಶುರುವಾಯಿತು ಅಂತ ಹೇಳ್ಬೋದು. ನಿಮ್ಮ ಹೆಂಡತಿದೊಂದು ದೂರಿದೆ, ಅದೇನು ಅಂತಂದ್ರೆ ಮದುವೆ ಆದ ಮಾರನೇ ದಿನ ಬೆಳಿಗ್ಗೆ ನೀವು ಭಾಷಣ ಮಾಡೋದಕ್ಕೆ ವಿಧಾನಸಭೆಗೆ ಹೋಗಿದ್ರಿ. ನೀವು ನೋಡಿ ರಜತ್ ಅವರೇ, ನಿಮಗೆ ಹಳೆ ವಿಷಯಗಳನ್ನ ಕೆದಕೋದು ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ನೀವು ನಿಮ್ಮ ಮನೆಗೆ ಹೇಗೆ ಹೋಗ್ತಿರೋ, ನಾನು ಕೂಡ ನಮ್ಮ ಮನೆಗೆ ಹೋಗ್ಬೇಕಾಗತ್ತೆ. ಸೊ ಒಂದು ವಿಷಯ ಏನು ಅಂತಂದ್ರೆ, ಮನೇಲಿ ಕೆಲವ್ರು ಹೇಳೋದಿಲ್ಲ ಅಷ್ಟೇ, ಅದು ನಿಮಗೆ ಒಂದು ವೀಕ್ ಪಾಯಿಂಟ್ ಆಗಿರುತ್ತೆ. ನಿಮ್ಗೂ ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ವಿರುದ್ಧ ಯೂಸ್ ಮಾಡ್ತಿರ್ತಾರೆ ಅನ್ಸುತ್ತೆ. ಜಾಸ್ತಿನಾ? ನಾವೀಗ ಜನತೆಯಿಂದ ಒಂದು ಪ್ರಶ್ನೆ ತಗೊಳ್ಳೋಣ. ಕೇಳಿ. ಇವಾಗ UAEನಲ್ಲಿ ಒಂದು ತುಂಬಾ ದೊಡ್ಡ ಹಿಂದೂ ದೇವಸ್ಥಾನವನ್ನ ಮಾಡಿದ್ದಾರೆ, ಪ್ರಧಾನ ಮಂತ್ರಿ ಮೋದಿ ಅವರ ಪ್ರಯತ್ನದಿಂದ. ಇವಾಗ ಆ ವಿಷಯದಿಂದ ನಿಮ್ಗೆ ಖುಷಿಯಾಗಿದ್ಯಾ ಇಲ್ವಾ? ನಾನು UAEಗೆ ಯಾವಾಗ ಬಾದ್ಶಾ ಆಗ್ತೀನೋ ಅವಾಗ ನಿಮ್ ಪ್ರಶ್ನೆಗೆ ಉತ್ತರ ಕೊಡಬಲ್ಲೆ. ನಾನು UAEಗೆ ಬಾದ್ಶಾ ಅಲ್ವಲ್ಲ. ಇಲ್ಲ, ಅವ್ರು ಕೇಳ್ತಾ ಇದಾರೆ, ಇದರಿಂದ ನಿಮ್ಗೆ ಖುಷಿಯಾಗಿದ್ಯಾ ಅಥವಾ ಬೇಜಾರಾಗಿದ್ಯಾ? ನೋಡಿ, ನಾನು ಯಾಕೆ ಖುಷಿಯಾಗಿದ್ದೀನಿ ಅಂತಂದ್ರೆ, ಅಲ್ಲಿ UAE ನಮಗೆ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ ಆಗಿದ್ದಾರೆ. UAEನಲ್ಲಿ ನಮ್ಮ ಭಾರತದ ಎಷ್ಟೋ ಲಕ್ಷ ಜನ ಕೆಲಸ ಮಾಡ್ತಾರೆ, ಫಾರಿನ್ ಎಕ್ಸ್ಚೇಂಜ್ ಕೂಡ ಆಗ್ತಾ ಇರುತ್ತೆ. ಸೊ ಅಲ್ಲಿಂದ ಬಾದ್ಶಾ ತೀರ್ಮಾನ ಮಾಡಿದ್ರು, ಮೋದಿಯವರು ಕೂಡ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರು, ಅದಕ್ಕೆ ಅವರು ಆಸೆನ ನೆರವೇರಿಸಿದ್ರು. ಈಗ 2 ದೇಶಗಳ ರಿಲೇಷನ್ಶಿಪ್ ತುಂಬ ಚೆನ್ನಾಗಿತ್ತು ಅಂದರೆ 2 ದೇಶಕ್ಕೂ ಒಳ್ಳೇದೇ ಅಲ್ವಾ? ಅಲ್ಲಿಂದ ದೊಡ್ಡ ಫಾರಿನ್ ಎಕ್ಸ್ಚೇಂಜ್ ಆಗುತ್ತೆ, ನಮಗೆ ಒಳ್ಳೆ ದೊಡ್ಡ ಟ್ರೇಡ್ ಪಾರ್ಟ್ನರ್ ಅವರು. ಇಂಡಿಯಾದಲ್ಲಿ ಅವರ ಇನ್ವೆಸ್ಟ್ಮೆಂಟ್ ಕೂಡ ಇದೆ.
ಇಲ್ಲ, ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಜನರು ಅಂದ್ರೆ ಜಾವೇದ್ ಅಖ್ತರ್ ಸಾಹೇಬ್ರು ಕೂಡ ಜೈ ಸಿಯಾರಾಮ್ ಅನ್ನೋ ಘೋಷಣೆಗಳನ್ನ ಕೂಗೋದನ್ನ. ಹೌದಾ? ಅವರು ಮಜಹಬ್ನ ಯಾವಾಗ ಬಿಲೀವ್ ಮಾಡಕ್ ಶುರು ಮಾಡಿದ್ರು? ಅವರು ಏಥಿಸ್ಟ್ ಅಲ್ವಾ? ಅಲ್ಲ, ಇದೊಂದು ನೋನ್ ಫ್ಯಾಕ್ಟೇ ಇದು. ಅವರು ಹೇಳ್ತಾ ಇರ್ತಾರೆ, ನಾನು ಯಾರ ಮಾತನ್ನು ಕೇಳೋದಿಲ್ಲ ಅಂತ. ನೋಡಿ, ಭಾರತದಲ್ಲಿ ಜಮೂರಿಯತ್ ಮತ್ತೆ ಡೆಮೋಕ್ರಸಿಗಳು ಉಳ್ಕೊಂಡಿದ್ರೆ ಅದು ಹಿಂದೂಗಳಿಂದ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಅವ್ರು ಹೇಳ್ತಾರೆ ಸುಳ್ಳು. ನೋಡಿ, ಜಮೂರಿಯತ್ ಅನ್ನೋದು ಉಳ್ಕೊಂಡಿದೆ ಅಂತಂದ್ರೆ ಅಥವಾ ಉಳ್ಕೋತಾ ಇದೆ ಅಂತಂದ್ರೆ ಅದು ಅಂಬೇಡ್ಕರ್ ಅವರು ಬರ್ದಿರೋಂಥ ಸಂವಿಧಾನದಿಂದ. ಯಾಕಂದ್ರೆ ಸಂವಿಧಾನ ಗೈಡ್ ಮಾಡುತ್ತೆ. ಯಾವುದಾದ್ರೂ ಕಮ್ಯುನಿಟಿ ಅವರ ಜಾಗದಲ್ಲಿದ್ರೆ ಆ ಥರ ಎಲ್ಲ ಕಮ್ಯುನಿಟಿಗಳಿಗೂ ಗೈಡ್ ಮಾಡೋವಂಥದ್ದು ಸಂವಿಧಾನನೇ. ಸೊ ಸಂವಿಧಾನ ನಮ್ಮ ರಿಲಿಜಿಯಸ್ ನ್ಯೂಟ್ರಲ್ ಅಂತಾನೆ ಹೇಳ್ಬೋದು. ಎಲ್ಲಿವರೆಗೂ ಸಂವಿಧಾನ ಅನ್ನೋದು ಇರುತ್ತೋ ಜಮೂರಿಯತ್ ಕೂಡ ಸ್ವಲ್ಪ ಕಮ್ಮಿನೇ ಇರ್ಬೋದು, ಆದರೆ ಜಮೂರಿಯತ್ ಇದ್ದೇ ಇರುತ್ತೆ. ನೀವು ಹೇಳ್ತಾ ಇದ್ದೀರಾ ದುರ್ಬಲ ಆಯ್ತು ಅಂತ. ಆದ್ರೆ ಮೌಲಾನಾ, ಮೌಲ್ವಿ ಮತ್ತೆ ಉಲೇಮಾ, ಈಗ ಬರೇಲ್ವಿಲಿ ಉಲೇಮಾ ಇದ್ದಾರೆ, ಮತ್ತೆ ಮೌಲಾನಾ ಶಹಬುದ್ದೀನ್ ರಜ್ವಿ ಇದ್ದಾರೆ. ಅವ್ರು ಹೇಳ್ತಾರೆ ಜಾತ್ಯತೀತ ಅಂತ ಕರೆಸ್ಕೊಳ್ಳೋಂಥ ಮುಸ್ಲಿಮ್ರನ್ನ ಬಳಸ್ಕೊಳ್ತಾರೆ, ಮೋದಿಗೆ ವೋಟ್ ಹಾಕಿ ಅಂತ ಹೇಳ್ತಾರೆ. ಸೊ ಮೌಲಾನಾಗ್ ಬೇಕಾಗಿರೋದು ಮೋದಿಯವರಿಂದ ಟಿಕೆಟ್ ತಗೊಂಡು MP ಎಲೆಕ್ಷನ್ನಲ್ಲಿ ಗೆಲ್ಲಬೇಕು ಅಂತ ಹೇಳಿ, ಬೇಕಾದ್ರೆ UPಯಿಂದ ಟಿಕೆಟ್ ತಗೊಳ್ಳಿ. ಈಗೇನಾದ್ರೂ ಆಗ್ಬಿಟ್ರೆ ನಮ್ಮನ್ನು ಇನ್ನೊಂದ್ಸಲ ಕರ್ಸಿ ಇಲ್ಲಿಗೆ. ಸೊ ಮೌಲಾನವರೇ ಹೇಳಿದ್ದಾರೆ ಅಂತಂದ್ರೆ ಪಾಪ ಅವ್ರು ಏನೋ ತಿಂದಿರ್ಬೇಕು, ಅದಕ್ಕೆ ಆ ರೀತಿ ಹೇಳಿರ್ತಾರಷ್ಟೇ. ಆದ್ರೆ ನೀವು ನೋಡಿ, ಇತ್ತೀಚಿನ ದಿನಗಳಲ್ಲಿ ಸಮಯ ಬದಲಾಗಿದೆ. ಮೊದಲು ಮುಸ್ಲಿಮ್ರು ಮತ್ತೆ ಅವರ ಮತಗಳ ಬಗ್ಗೆ ಮಾತಾಡ್ತಾ ಇದ್ರು, ಈಗ ಅವ್ರು ಎಲ್ರೂ ಹಿಂದೂ ಮತಗಳ ಬಗ್ಗೆ ಮಾತಾಡ್ತಾರೆ ಮತ್ತೆ ರಾಮ ಮಂದಿರದ ಬಗ್ಗೆ ಮಾತಾಡ್ತಾರೆ. ನೋಡಿ, 2014ರಲ್ಲಿ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಮಂತ್ರಿ ಆದಾಗ ನಾನು ಒಂದು ಸ್ಪೀಚ್ನಲ್ಲಿ ಹೇಳಿದ್ದೆ, ನಾನು ನಿಮಗೆ ಒಂದು ವಿಷಯದಲ್ಲಿ ಥ್ಯಾಂಕ್ ಯು ಹೇಳಲೇಬೇಕು. ನೀವು ಈ ಮಿತ್ನ ಮುರಿದಾಕಿದ್ದೀರಾ, ಮುಸ್ಲಿಂ ವೋಟ್ ಬ್ಯಾಂಕ್ದು. ಮುಸ್ಲಿಂ ವೋಟ್ ಬ್ಯಾಂಕ್ ಒಂದು ಮಿತ್ ಆಗಿತ್ತು, ಒಂದು ಭ್ರಮೆ ಅಂತಾನೆ ಹೇಳ್ಬೋದು. ರಾಜಕೀಯದಲ್ಲಿ ಯಾವಾಗ್ಲೂ ಬರ್ತಾ ಇತ್ತು. ಈ ದೇಶದಲ್ಲಿ ಯಾವಾಗ್ಲೂ ಮೆಜಾರಿಟಿ ವೋಟ್ ಬ್ಯಾಂಕಿಂಗ್ ಇದೆ. ಆದ್ರೆ ಮುಸಲ್ಮಾನರಿಗೆ ಏನಂತ ಹೇಳಾಗಿತ್ತು ಅಂತಂದ್ರೆ, ಪ್ರೀತಿಯಿಂದ ನಿಮ್ಮದೊಂದು ವೋಟ್ ಬ್ಯಾಂಕಿಂಗ್ ಇದೆ ಅಂತ. ಅಲ್ಲ, ನಿಜವಾಗ್ಲೂ ಆತರ ವೋಟ್ ಬ್ಯಾಂಕಿಂಗೇ ಇಲ್ಲ. ಅಲ್ಲ, ಆತರ ವೋಟ್ ಬ್ಯಾಂಕಿಂಗ್ ಇತ್ತು ಅಂತಂದ್ರೆ ಪಾಪ್ಯುಲೇಷನ್ ಪ್ರಕಾರ ಎಷ್ಟು ಜನ MP ಗಳು ಗೆಲ್ಲಬೇಕಾಗಿತ್ತು ಹೇಳಿ? ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು ಅಂದ್ರೆ ಮುಸಲ್ಮಾನರನ್ನ ಪೊಲಿಟಿಕಲಿ ಮಾರ್ಜಿನಲೈಸ್ ಮಾಡ್ಬಿಟ್ರು. ಅವರು ಮುಸಲ್ಮಾನರ ವೋಟ್ ಬಗ್ಗೆ ಮಾತು ಕೂಡ ಆಡೋದಿಲ್ಲ, ಯಾರಿಗೂ ಟಿಕೆಟ್ ಕೂಡ ಕೊಡೋದಿಲ್ಲ. ಅವ್ರ ಹತ್ರ ಒಬ್ರು ಮುಸ್ಲಿಂ MP ಕೂಡ ಇಲ್ಲ, ಮುಸ್ಲಿಂ ಮಿನಿಸ್ಟರ್ ಕೂಡ ಇಲ್ಲ. ಸೊ ಇದು ನಿಜ. ಯಾಕಂದ್ರೆ ಅವ್ರಿಗೆ ಅವಶ್ಯಕತೆ ಇಲ್ಲ. BJPಗೆ ಸಂಪೂರ್ಣವಾಗಿ ಮಾರ್ಜಿನಲೈಸ್ ಮಾಡ್ಬಿಟ್ರು ಪೊಲಿಟಿಕಲಿ, ಸೋಷಿಯಲಿ ಈ ದೇಶದಲ್ಲಿ ಮುಸ್ಲಿಂ ಮೈನಾರಿಟಿನ. ಆದ್ರೆ ಇತ್ತೀಚೆಗೆ ತೇಜಸ್ವಿ ಯಾದವ್ ಹೇಳ್ತಾರೆ ಅವರು ತಾಯಿ ಜೊತೆ ತಂದೆ ಕೂಡ ಇದ್ದಾರೆ ಅಂತ. ಇಲ್ಲ, ಅವ್ರ ಮಾತಿನ ಅರ್ಥ ಏನು ಅಂತಂದ್ರೆ, ಯಾದವ್ ಅವರೇ ಮುಖ್ಯಮಂತ್ರಿ ಆಗ್ಬೇಕು, ಹಾಗೆ ಮುಸಲ್ಮಾನರು ಚೇಳುಗಳಾಗಿರ್ಬೇಕು. ಅವರು ಬರೀ ವೈನ ಮಾತ್ರ ನಂಬ್ತಾರೆ, ಮತ್ತೆ ಯಮ್ನ ಬರೀ ಉಪಯೋಗಿಸ್ಕೊಳ್ತಾರೆ ಅಷ್ಟೇ. ಉಪಯೋಗಿಸ್ಕೊಂಡಾದ್ಮೇಲೆ ಯಮ್ನ ದೂರ ಬಿಟ್ಬಿಡ್ತಾರೆ. ಆದ್ರೆ ನೀವು ಬಿಹಾರ್ಗೆ ಹೋಗಿದ್ರಿ, ಮತ್ತೆ ಅಲ್ಲಿ ನಿಮ್ಮ MLA ನಿಮ್ಮನ್ನ ಬಿಟ್ಟು ಹೋದ್ರು. ಅಲ್ಲಿ ನಮ್ಮ MLAಗಳನ್ನ RJD ಅವರು ಖರೀದಿ ಮಾಡಿದ್ರು. 5 ಜನ ನಮ್ಮವ್ರು MLA ಆಗಿದ್ರು. ನಾವು 4 ವರ್ಷ ಕಷ್ಟಪಟ್ಟಿದ್ವಿ. ಹಾಗೆ ಆ 5 MLAಗಳು ಸೀಮಾಂಚಲ ಅಂದ್ರೆ ಭಾರತದ ಅತ್ಯಂತ ಬ್ಯಾಕ್ವರ್ಡ್ ಏರಿಯಾ ಏನಿದೆ ಅಲ್ಲಿ ನಮ್ಮ MLA ಗೆದ್ದು ಬಂದಿದ್ರು. ಮೊದ್ಲಿಂದನೂ ಲಾಲ್ ಅವರ ಪ್ರಯತ್ನ ಕೂಡ ಇದೇ ಆಗಿತ್ತು. ನಾನು ಇವತ್ತು ಹೇಳ್ತಾ ಇದ್ದೀನಿ, ಅವ್ರು ಜೈಲಲ್ಲಿದ್ರು, ನನಗೆ ಫೋನ್ ಮಾಡ್ತಾ ಇದ್ರು, ನಾನು ಫೋನ್ ತೆಗಿತಾ ಇರಲಿಲ್ಲ. ಆಗ ಎಷ್ಟೋ ಜನ ಹೇಳಿದ್ರು, ನಿಮ್ಮ ಫೋನಲ್ಲಿ ಮಾತಾಡಬೇಡಿ, ಬೇಕಾದ್ರೆ ಬೇರೆ ಫೋನಲ್ಲಿ ಮಾತಾಡಿ ಅಂತ. ನಾನು ಹೇಳಿದೆ, ನನ್ನ ಫೋನ್ ಇಡೀ ಪ್ರಪಂಚ ಕೇಳಿಸ್ಕೊಳ್ಳುತ್ತೆ, ಜೈಲಿರೋ ವ್ಯಕ್ತಿ ಜೊತೆ ನಾನು ಯಾಕೆ ಮಾತಾಡಬೇಕು? ಸರಿ, ಅವ್ರ ಕಡೆ ಇನ್ನೊಬ್ರು ಮಾತಾಡಕ್ ಬಂದ್ರು, ನಾನು ಮಾತಾಡಲಿಲ್ಲ. ಅವ್ರು ಕೇಳ್ತಾ ಇದ್ರು ನಮ್ಮ MLAಗಳನ್ನ ಕೊಟ್ಬಿಡಿ ಅಂತ. ನಾನು ಯಾಕೆ MLAಗಳನ್ನ ಕೊಡ್ಲಿ? ನಮ್ಮಲ್ಲಿ 5 ಜನ MLAಗಳು ಏನು ಗೆದ್ದಿದ್ರು, ಅವರಲ್ಲಿ 4 ಜನ MLAಗಳನ್ನ ಖರೀದಿ ಮಾಡಿದಿರಾ. ಖರೀದಿ ಮಾಡಿದ್ಮೇಲೆ ಸೀಮಾಂಚಲಕ್ಕೆ ನೀವು ಏನ್ ಮಾಡಿದ್ರಿ? ಸೀಮಾಂಚಲಕ್ಕೆ ಉಪಯೋಗ ಆಗೋಂಥದ್ದು ಏನೂ ಮಾಡಿಲ್ಲ. ಈಗಲ್ಲಿ ಏನಾಗಿದೆ ಪರಿಸ್ಥಿತಿ ಹೋಗಿ ನೋಡಿ ಗೊತ್ತಾಗುತ್ತೆ. ಈಗ ತೇಜಸ್ವಿ ಅವ್ರನ್ನ ಕೇಳಬೇಕಾಗಿರೋದು, ಹೌ ಡು ಯು ಫೀಲ್? ಮಜಾ ಬಂತ ಇವಾಗ ನಿಮಗೆ ಅಂತ ಕೇಳಬೇಕು. ಆದ್ರೆ ತೇಜಸ್ವಿ ಅವ್ರ ತಪ್ಪೇನಿದೆ? ಉಲ್ಟಾ ಹೊಡೆದಿದ್ದು ಚಿಕ್ಕಪ್ಪ ಅಲ್ವಾ? ನಾನು ಕೇವಲ 19 ಸೀಟಲ್ಲಿ ಹೋರಾಡ್ತಾ ಇರಬೇಕಾದ್ರೆ ನಾನು ಓಟ್ ಕದಿಯುವಂತ ವ್ಯಕ್ತಿಯಾಗಿರ್ತೀನಿ. ನೀವು BJPಗೆ ಅದೇ ಜಾಗದಲ್ಲಿ 2 ಸಲ ಓಟ್ ಹಾಕಿದ್ರೆ ಸತ್ಯ ಹರಿಶ್ಚಂದ್ರ ಆಗ್ಬಿಟ್ರಿ. ಹಾಗಾದ್ರೆ ನೀವೇ ಹೇಳಿ ಇದೇನು ಅಂತ. ನೋಡಿ, ಇದು ಯಾವ ತರ ಪೊಲಿಟಿಕಲ್ ಅಪೋಸಿಷನ್ ಅಂತಂದ್ರೆ, ಇದರಿಂದ ಒಂದು ವಿಷಯ ಅರ್ಥ ಆಗುತ್ತೆ, ಈ ದೇಶದಲ್ಲಿ ಯಾರೊಬ್ರಿಗೂ ಇಷ್ಟ ಇಲ್ಲ ಮುಸಲ್ಮಾನರ ಒಂದು ಪೊಲಿಟಿಕಲ್ ಲೀಡರ್ಶಿಪ್ ಆಗ್ಲಿ ಅನ್ನೋದು. ನೋಡಿ, ಎಷ್ಟು ಜನ ನಾಯಕರಿದ್ದಾರೆ ಅಂತ. ಮಮತಾ ಬ್ಯಾನರ್ಜಿ ತರ. ಅವ್ರ ಬಗ್ಗೆ ಒಂದು ಎಂಥ ನಂಬಿಕೆ ಇದೆ ಅಂದ್ರೆ ಅವರನ್ನ ಮುಸ್ಲಿಮರ ಹಿತೈಷಿ ಅಂತಾರೆ. ನನಗೆ ನೋಡಿ ರಜತ್ ಅವರೇ, ನೀವು ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀರಿ ಅಂತ ಗೊತ್ತಾಗ್ತಿದೆ. ನೀವು ತಲೆ ಕೆಡಿಸ್ಕೋಬೇಡಿ, ನೀವೆಲ್ಲ ಕರ್ಕೊಂಡೋದಾಗ ಅದ್ರ ಉತ್ತರ ನಾನು ಕೊಡ್ತೀನಿ. ಇದು ಸತ್ಯನೇ. ನಾವು ಅಥವಾ ನೀವು ಮಾಲ್ದಾ ಅಥವಾ ಮುರ್ಷಿದಾಬಾದ್ಗೆ ಹೋದ್ರೆ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗುತ್ತೆ. ಅಂದ್ರೆ ಭೂಮಿಯಲ್ಲಿ ನೀರು ಏನಿದೆ,
WHO ಲಿಮಿಟ್ಗಿಂತ ಹೆಚ್ಚಿನ ಆರ್ಸೆನಿಕ್ ಇದೆ ಅದರಲ್ಲಿ. ನೀವು ಜಾಗದಲ್ಲಿ ಸುತ್ತಾಡಿ ಯಾರಾದ್ರೂ ಮುಸಲ್ಮಾನ್ ಮಹಿಳೆಯರ ಬೆರಳುಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಬೆರಳುಗಳು ತುಂಬಾ ಒರ್ಟಾಗಿರುತ್ತೆ. ಯಾಕಂದ್ರೆ ಅವರು ಬೀಡಿ ಕಟ್ತಾರೆ. ಈಗ ನೀವೇ ಹೇಳಿ, ಸೆಕ್ಯುಲರಿಸಂ ಅನ್ನೋದಕ್ಕೆ ಏನ್ ಅರ್ಥ ಇದೆ? ಏನ್ ಸೆಕ್ಯುಲರಿಸಂ ಮಾಡ್ತಾ ಇದ್ದೀರಾ? ಎಷ್ಟು ಶೇರ್ ಇದೆ ನಿಮ್ಮ ಗವರ್ಮೆಂಟ್ ಎಂಪ್ಲಾಯ್ಮೆಂಟ್ ಅಲ್ಲಿ? ನೋಡಿ, ಇದನ್ನೇ ಮುಸಲ್ಮಾನ ಸಮುದಾಯದವರು ಅರ್ಥ ಮಾಡ್ಕೋಬೇಕು. ನಾವು ಬರೀ ಉಪಯೋಗಕ್ಕೊಳಗಾಗ್ತಾ ಇದ್ದೀವಿ. ಅದಕ್ಕೆ ನಾವು ನಮ್ಮ ಲೀಡರ್ಶಿಪ್ನ ಮಾಡ್ಕೋಬೇಕು. ಆದ್ರೆ ಅಲ್ಲಂತೂ ಜನ ಎನ್ ಬ್ಲಾಕ್ ವೋಟ್ ಖಂಡಿತ ಕೊಡ್ತಾರೆ. ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ಪಾಪ ಅವ್ರ ಹತ್ರ ಬೇರೆ ಆಪ್ಷನ್ನೇ ಇಲ್ವಲ್ಲ. ಅವ್ರಿಗೇನನ್ಸುತ್ತೆ ಅಂದ್ರೆ ಈ ಕಾಂಗ್ರೆಸ್ ಮತ್ತೆ ಸಿಪಿಎಂ ಏನು ಮಾಡಲ್ಲ. ಲೆಫ್ಟ್ ಫ್ರಂಟ್ನ ಗೌರ್ಮೆಂಟ್ ಇತ್ತು. ಅದ್ರಲ್ಲಿನ ಸೋಷಿಯಲ್ ಎಕನಾಮಿಕ್ ಹೆಲ್ತ್ ಇಂಡಿಕೇಟರ್ಸ್ ಬೆಂಗಾಲದ ಮುಸಲ್ಮಾನರಿಗೆ ತುಂಬಾನೇ ಕಷ್ಟಕರ. ಇದನ್ನ ಯಾರು ಡಿನೈ ಮಾಡಕ್ಕಾಗಲ್ಲ. ಡೇಟಾ ಇದೆ ಅವ್ರ ಹತ್ರ. ನೀವು ಬಜೆಟ್ನ ಎಷ್ಟು ಅಂತ ಕೊಡ್ತೀರಾ? ಪೂರ್ತಿ ಕಮ್ಮಿ ಕೊಡ್ತೀರಾ. ಆದ್ರೆ ಮುಸಲ್ಮಾನರಿಗೆ ಸಿಂಬಾಲಿಸಂ ತುಂಬಾ ಇಷ್ಟ. ಈಗ ರಂಜಾನ್ ಬಂತು ಅಂದ್ರೆ ಚೀಫ್ ಮಿನಿಸ್ಟರು ತಲೆಗೆ ಸುತ್ಕೊಂಬಂದಲ್ಲಿ ಕೂತ್ಕೊಂಡ್ಬಿಟ್ಟು ಬಿಸ್ಮಿಲ್ಲಾಹಿರ್ ರೆಹಮಾನ್ ರಹೀಮ್ ಅಂದ್ರೆ ಎಲ್ರಿಗೂ ಖುಷಿ. ಅಯ್ಯೋ ಬಿಸ್ಮಿಲ್ಲಾ ರೆಹಮಾನ್ ಹೇಳ್ಬಿಟ್ರು ಅಂತ. ಅವ್ರು ಹಾಗೆ ಹೇಳಿರೋದಿರ್ಲಿ, ನಿಮ್ ಬಿಸ್ಮಿಲ್ಲಾ ಏನಾಗ್ತಿದೆ ನೋಡಿ, ಅದ್ರ ಚಿಂತೆನೇ ಇಲ್ಲ. ನೋಡಿ, ಇಲ್ಲಿ ವಿಷಯ ಏನು ಅಂತಂದ್ರೆ, ನೀವು ಇದನ್ನ ವೋಟ್ಗೋಸ್ಕರ ಉಪಯೋಗಿಸ್ಕೊತಾ ಇದ್ದೀರಿ ಅಂತಂದ್ರೆ ಅವ್ರಿಗೂ ಏನಾದ್ರೂ ಉಪಯೋಗ ಆಗೋ ಹಾಗೆ ಮಾಡಿ. ಪಾಪ ಅವ್ರಿಗೇನು ಉಪಯೋಗನೇ ಆಗ್ತಿಲ್ಲ. ನೋಡಿ, ಈಗ ಅಲ್ಲೇನೋ ಒಂದು ಎಡವಟ್ಟಾಗ್ತಿದೆಯಲ್ಲ. ಶಾಜಾ ಶೇಖ್. ಹೌದು. ನೀವ್ ಯಾಕಂತ ಅವ್ರನ್ನ ಪ್ರಮೋಟ್ ಮಾಡ್ತೀರಾ? ಯಾಕೆ ಅವ್ರನ್ನ ಮುಂದೆ ತರ್ತಾ ಇದ್ದೀರಾ? ಈಗ ಬಿಜೆಪಿಗೆ ಅವಕಾಶ ಸಿಕ್ಬಿಡ್ತು. ಹಿಂದೂ ಮುಸ್ಲಿಂ ಮಾಡ್ಬಿಟ್ರು. ಶಾಜಾ ಶೇಖ್ನ ಇಬ್ರು ಸದಸ್ಯರು ಹಿಂದೂಗಳೇ. ನೋಡಿ, ಹೀಗ್ ನಡೀತಾ ಇದೆ. ಮಾಲ್ದಾ ಮುರ್ಷಿದಾಬಾದ್ಗೆ ನಾನೇ ಖುದ್ದಾಗೋಗಿ ನೋಡ್ಕೊಂಡ್ ಬಂದಿದ್ದೀನಿ. ಪರಿಸ್ಥಿತಿ ಕೆಟ್ಟದಾಗಿದೆ. ಅವಕಾಶ ಯಾಕೆ ಸಿಗ್ತಿದೆ ಅಂದ್ರೆ, ಇತ್ತೀಚೆಗೆ ಎಲ್ಲಾ ಜನರು ಬಿಜೆಪಿ ಕಡೆನೆ ಹೋಗ್ತಾ ಇದ್ದಾರೆ. ಅಶೋಕ್ ಚೌಹಾಣ್ ಕೂಡ ಬಿಜೆಪಿಗೆ ಸೇರ್ಕೊಂಡ್ರು. ನೋಡಿ, ಯುಪಿನಲ್ಲಿ ಎಷ್ಟು ಸಮಾಜವಾದಿ ಪಾರ್ಟಿಯ ಅಪ್ಪರ್ ಕಾಸ್ಟ್ MLAಗಳೇನಿದ್ರು ಅವರೆಲ್ಲ ಬಿಜೆಪಿ ಕ್ಯಾಂಡಿಡೇಟ್ಗೆ ವೋಟ್ ಹಾಕಿದ್ರು. ಜಯಂತ್ ಚೌಧರಿ ಅವರ ಪಕ್ಷದ 9 MLAಗಳಲ್ಲಿ 2 ಮುಸಲ್ಮಾನರು ಏನಿದ್ದಾರೆ ಅವರು ಬಿಜೆಪಿಗೆ ವೋಟ್ ಹಾಕಿದ್ರು. ಅಶೋಕ್ ರಾವ್ ಚೌಹಾಣ್ ಅವರು ನನಗೇನ್ ಕಾಲಿಡಿತಾ ಇದ್ರು, ನಾನು ನಾಂದೇಡ್ಗೆ ಹೋದಾಗ್ಲೆಲ್ಲ ಏನ್ ಹೇಳ್ತಾ ಇದ್ರು ಅಂದ್ರೆ, ಬಿ ಟೀಮ್ ಬಂತು, ಹುಷಾರಾಗಿರಿ ಇವ್ರ ಹತ್ರ. ಈಗ ಅವ್ರು ಯಾವ ಜಾಗನ ಹೇಳ್ತಾ ಇದ್ರು ಅದೇ ಜಾಗದಲ್ಲಿ ಹೋಗಿ ಕೂತಿದಾರಲ್ಲ, ಅವರಲ್ಲಿ ಹೆಚ್ಚಿನವರು ಈಗ ಬಹಿರಂಗಗೊಳ್ತಾ ಇದ್ದಾರೆ. ಹಾಗೆ ಜನರಿಗೆಲ್ಲ ಈಗೀಗ ಗೊತ್ತಾಗ್ತಾ ಇದೆ ಇವ್ರು ಯಾವ ರೀತಿ ಸೆಕ್ಯುಲರಿಸಂ ಮಾಡ್ತಾ ಇದ್ದಾರೆ ಅಂತ. ಸರ್ಕಾರನೇ ಪತನ ಆಗೋಗುತ್ತೆ. ಖಂಡಿತ ಸರ್ಕಾರ ಬೀಳುತ್ತೆ. ಸರ್ಕಾರ ಬಿದ್ದೇ ಬೀಳುತ್ತೆ. ಈಗ ಒಳ್ಳೇದೇನು ಅಂದ್ರೆ 10-15 ದಿನದ ಹಿಂದೆ ನಾನು ಹಿಮಾಚಲಕ್ಕೆ ಹೋಗಲೇ ಇಲ್ಲ. ಹೋಗಿದ್ದಿದ್ರೆ ನನ್ ಮೇಲೆ ಹಾಕ್ತಿದ್ರು, ಇವ್ನು ಅಲ್ಲಿಗೆ ಹೋಗ್ಬಿಟ್ಟು ಹೀಗೆಲ್ಲ ಮಾಡ್ದ ಅಂತ. ಇವ್ರುಗಳ MLAಗಳೇ ಹೋಗ್ತಾ ಇದ್ದಾರೆ, ಕ್ರಾಸ್ ವೋಟಿಂಗ್ ಮಾಡ್ತಿದ್ದಾರೆ. ಮತ್ತೆ ಬೇಕು ಅಂತಾನೆ ಅಭಿಷೇಕ್ ಮನು ಸಿಂಘ್ವಿ ಅವ್ರನ್ನ ಸೋಲ್ಸಿದ್ರು ಅವರು. ಎಂತ ದೊಡ್ಡ ಲಾಯರ್, ಅಂಥವ್ರನ್ನೇ ಸೋಲಿಸ್ಬಿಟ್ರು ಅಲ್ಲಿ. ಅದೇ ಅವ್ರು ಮಾಡ್ತಿರೋ ತಪ್ಪು. ಈಗ ನಾನೇ ಹೇಳ್ತಾ ಇದ್ದೀನಲ್ಲ, ನಿಮ್ಮಲ್ಲಿ ಕರೇಜ್ ಆಫ್ ಕನ್ವಿಕ್ಷನ್ ಇಲ್ಲ. ನೀವು ನರೇಂದ್ರ ಮೋದಿಯವರ ಐಡಿಯಾಲಜಿನ ಬಳಸ್ಕೊಂಡ್ರೆ ನೋಡಿ, ಬಳಸ್ಕೊಂಡಾಗ ಏನಾದ್ರೂ ಉಪಯೋಗ ಆಗತ್ತೆ. ಆದ್ರೆ ನೀವೇನ್ ಹೇಳ್ತೀರಿ, ನಾವು ಹಿಂದುತ್ವದಲ್ಲಿ ದೊಡ್ಡ ಲೀಡರ್ ಅಂತ. ಆದ್ರೆ ಏನ್ ಮಾಡ್ತೀರಾ? ಏನೂ ಆಗಲ್ಲ. ಜಾಟೋಗಳ ಲೀಡರ್ ಇರ್ತಾರೆ, ಠಾಕೂರ್ ಅವ್ರ ಕಡೆಯಿಂದ ಇರ್ತಾರೆ, ಬ್ರಾಹ್ಮಣರ ಕಡೆಯಿಂದ ಇರ್ತಾರೆ, ಯಾದವ್ರ ಕಡೆಯಿಂದ ಇರ್ತಾರೆ, ಕುರ್ಮಿಯವ್ರ ಕಡೆ ಇರ್ತಾರೆ, ಕುಶ್ವಾಹ ಅವ್ರ ಕಡೆ ಇರ್ತಾರೆ, ಮರಾಠಿಗರ ಕಡೆ ಇರ್ತಾರೆ, ದಲಿತರಲ್ಲಿ ಎಲ್ಲದರಲ್ಲೂ ನಾಯಕರಿರ್ತಾರೆ, OBCಯ ನಾಯಕರಿರ್ತಾರೆ. ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾನು ಎಲ್ರಿಗಿಂತ ದೊಡ್ಡ OBC ಅಂತ. ಆದ್ರೆ ಮುಸಲ್ಮಾನರ ಕಡೆಯಿಂದ ಯಾರೊಬ್ರು ಇರಲ್ಲ. ನೋಡಿ, 17 ಕೋಟಿ ಜನಸಂಖ್ಯೆ ಇದ್ದು ನಿಮ್ಮ ಯಾವುದೇ ಪೊಲಿಟಿಕಲ್ ಲೀಡರ್ಶಿಪ್ ಇಲ್ಲ ಅಂತಂದ್ರೆ ಇದು ನಮ್ಮ ಡೆಮೋಕ್ರಸಿಗೆ ಒಳ್ಳೇದಾ? ನೀವೇ ಹೇಳಿ. ನೀವಂತೂ ಪ್ರಯತ್ನ ಮಾಡ್ತಾ 28 ವರ್ಷ ಕಳೆದ್ಬಿಟ್ರಿ. ಲೀಡರ್ಶಿಪ್ ಯಾಕೆ ಮಾಡಕ್ಕಾಗ್ಲಿಲ್ಲ? ಸರ್ ನೋಡಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, 28 ವರ್ಷ ನೋಡಿ, ಯಾವ ಒಂದು ಪಿಡುಗು 45 ವರ್ಷಗಳಿಂದ ಕ್ಯಾನ್ಸರ್ ತರ ಹಬ್ಕೊಂಡು ಹೋಗಿದ್ಯೋ 28 ವರ್ಷದಲ್ಲಿ ಅದನ್ನ ತಡೆಯಕ್ಕಾಗತ್ತಾ? ಎಲ್ಲಕ್ಕಿಂತ ದೊಡ್ಡ ತಪ್ಪು ಮುಸಲ್ಮಾನರು ಏನ್ ಮಾಡಿದ್ದು ಅಂದ್ರೆ, ಆ ಇಂಡಿಪೆಂಡೆಂಟ್ ಲಕ್ನೌನ ಆ ಮೈದಾನದಲ್ಲಿ ನಿಂತು ಹೇಳಿದ್ರಲ್ಲ, ನಾವು ರಾಜಕೀಯದಲ್ಲಿ ಪ್ರವೇಶ ಕೊಡಲ್ಲ ಅಂತ, ನಾವು ಪೊಲಿಟಿಕಲ್ ಲೀಡರ್ಶಿಪ್ ಇಂದ ಆಚೆ ಇರ್ತೀವಿ ಅಂತ. ಅದು ಈ ಒಂದು ಪಾರ್ಟಿ ಮೇಲೆ ಭರವಸೆ ಇಡ್ತೀವಿ ಅಂತ ಹೇಳಿದ್ರಲ್ಲ. ಯಾವ ಪಾರ್ಟಿ ಮೇಲೆ ನೀವು ಭರವಸೆ ಇಟ್ಟಿದ್ರೋ ಅದೇ ಪಾರ್ಟಿ ಈಗಿನ ಜಮಾನದಲ್ಲಿ ಬಾಬರಿ ಮಸ್ಜಿದಲ್ಲಿ ಮೂರ್ತಿಗಳನ್ನ ಇಟ್ರು. ಅದೇ ಪಾರ್ಟಿ ಮಲಿಯಾನ, ಹಶಾಂಪುರ, ನೆಲ್ಲಿಲಿ ಸೋಲ್ಸಿದ್ರು. ನೀವೇ ಹೇಳಿ, ಭಾರತದ ಪಾರ್ಲಿಮೆಂಟಲ್ಲಿ ಇವತ್ತೆಷ್ಟು ಜನ ಮುಸಲ್ಮಾನರಿದ್ದಾರೆ? ಆದ್ರೆ ಈ ಮಾತು ಕೂಡ ಸತ್ಯ ಅಲ್ವಾ? ದೇಶದ ಮುಸಲ್ಮಾನರು ಏನಿದ್ದಾರೆ ಅವರು ಅಸಾದುದ್ದೀನ್ ಓವೈಸಿ ಅವರನ್ನ ನಂಬೋದಿಲ್ಲ. ಅವ್ರಿಗನ್ನಿಸ್ತಾ ಇದೆ ನೀವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀರಾ ಅಂತ. ನಿಜ, ನನ್ ಮೇಲೆ ಭರವಸೆನ ಇಡಬೇಡಿ, ನನ್ನ ಕಡೆಗಣಿಸಿ. ನೋಡಿ, ಒಂದು ಮಾತಿದೆ, ಏನಂದ್ರೆ ನೋಡಿ, ಒಬ್ಬ ಒಂದ್ ಕಡೆ ಇಳಿದು ಏನೋ ಮಾಡಕ್ಕೆ ಅಂತ ಹೊರಟಿದ್ದಾನೆ ಅಂದ್ರೆ ಅವನ್ ಕೈಲಾಗಿಲ್ಲ ಅಂತಂದ್ರೆ ನೀವಾದ್ರೂ ಮಾಡಿ. ನಿಮಗೋಸ್ಕರ ನೀವೇನು ಮಾಡ್ಕೋತಿಲ್ವಲ್ಲ. ನೋಡಿ, ನೀವು ಯಾವ ಮುಸಲ್ಮಾನರನ್ನು ಬೇಕಾದ್ರೆ ಕೇಳಿ, ಇದು ಸರಿಯಾಗಿದೆ ಅಂತಾರೆ. ಆಗಿ ಲೀಡರು
ಏನ್ ಹೇಳ್ತಾರೆ? ಇಲ್ಲ ಇಲ್ಲ, ನಮ್ಮ ಹತ್ರ ಆ ನಾಯಕರಿದ್ದಾರೆ, ನಮ್ ಸಪೋರ್ಟ್ಗೆ ಆ ಪಾರ್ಟಿ ಇದೆ, ಅವ್ರಿದ್ದಾರೆ, ಏನೂ ಆಗಲ್ಲ. ಏನಾಗತ್ತೆ ಹೇಳಿ? ಏನೂ ಆಗಲ್ಲ. ಇಲ್ಲ, ನೀವೇ ಹೇಳಿದ್ದೀರಾ ನೀವು ನನ್ನನ್ನ ಪ್ರೀತಿಸದೇ ಇದ್ರೂ ಪರವಾಗಿಲ್ಲ, ಆದ್ರೆ ಬೇರೆಯವ್ರನ್ನ ಪ್ರೀತಿಸಿದ್ರೆ ಕಷ್ಟ ಆಗತ್ತೆ ಅಂತ. ಇಲ್ಲ ನೋಡಿ, ಇಲ್ಲ ಅದು ನೋಡಿ ಏನಂದ್ರೆ, ಇಲ್ಲಿ ರಜತ್ ಅವರು ತಮ್ಮ ಕಾಲೇಜ್ ದಿನಗಳನ್ನ ನೆನಪು ಮಾಡ್ಕೋತಾ ಇದ್ದಾರೆ. ಅದ್ರ ಹಿಂದೆನೂ ಒಂದು ಕತೆ ಇದೆ ನೋಡಿ. ನಾನ್ ಏನ್ ಹೇಳ್ತೀನಿ ಅಂತಂದ್ರೆ, ನಿಮಗೆ ನಾನ್ ಬೇಡ ಅಂತಂದ್ರೆ ಪರವಾಗಿಲ್ಲ, ನಿಮ್ಗೆ ಯಾರು ಇಷ್ಟನೋ ಅವ್ರನ್ನ ಆಯ್ಕೆ ಮಾಡಿ. ನಿಮಗೆ ಆಯ್ಕೆ ಅಧಿಕಾರ ಇದೆ, ನೀವು ಅವ್ರನ್ನ ಆಯ್ಕೆ ಮಾಡಿ. ನೀವು ಎಲ್ಲಿವರೆಗೂ ಅಂತ ಈ ತರ ಬೇರೆಯವ್ರಿಗೇನು ಉಪಯೋಗ ಆಗೋ ಥರ ಇರ್ತೀರಾ? ನಿಮ್ಮವ್ರನ್ನೂ ಬೆಳೆಸಿ. ನೋಡಿ, ಸಿಖ್ರದ್ದೇ ಒಂದು ಲೀಡರ್ಶಿಪ್ ಇದೆ, ಎಲ್ಲ ಸಹೋದರರದ್ದು ಒಂದು ಲೀಡರ್ಶಿಪ್ ಇದೆ, ಅದನ್ನ ಯಾರು ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಆದ್ರೆ ಯಾವಾಗ ಮುಸಲ್ಮಾನರ ಪೊಲಿಟಿಕಲ್ ಎಂಪವರ್ಮೆಂಟ್ ವಿಚಾರ ಬರುತ್ತೋ, ಓ ಜಿನ್ನಾ ನೆನ್ಪಾಗ್ಬಿಡ್ತಾರೆ ಎಲ್ರಿಗೂ. ಜಿನ್ನಾನ ನಾವು ಬೇಡ ಅಂದಿದೀವಿ, ಜಿನ್ನಾನ ರಿಜೆಕ್ಟ್ ಮಾಡಿದೀವಿ, ಅದಕ್ಕೆ ನಾವು ಈ ದೇಶದಲ್ಲಿರೋದು. ಎಷ್ಟು ವರ್ಷಗಳಿಂದ ಇದೀವಿ ಇಲ್ಲೇ. ಪೊಲಿಟಿಕಲ್ ಲೀಡರ್ಶಿಪ್ ಇಲ್ದೇನೆ ಇದೇ ತರ ನಮ್ಮವ್ರನ್ನ ಕಡೆಗಣಿಸ್ತಾ ಹೋದ್ರೆ, ಉಪಯೋಗಿಸ್ಕೊಳ್ತಾ ಹೋದ್ರೆ ಇದು ನಿಜವಾಗ್ಲೂ ಸರಿ ಅನ್ಸಲ್ಲ.